ಗರ್ಭಿಣಿಯಾದಂಥವರು ಸ್ವಲ್ಪ ಹಣ್ಣುಗಳನ್ನ ತಿನ್ನಬಾರ್ದು, ಅವಾಯ್ಡ್ ಮಾಡಬೇಕು. ಏಕೆಂದರೆ ಆಗ ನಮ್ಮ ದೇಹಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತಿರುತ್ತೆ. ಯಾಕೆ ಆ ಥರ ಕೆಲಸ ಮಾಡುತ್ತೆ? ಇಷ್ಟು ದಿನ ಚೆನ್ನಾಗೇ ತಿಂತಿದ್ವಲ್ವ, ಇನ್ಮೇಲೂ ಅದೇ ಥರ ಹಣ್ಣನ್ನೇ ತಿಂದರೆ ಏನಾಗುತ್ತೆ? ಮೊದಲಾದರೆ ಒಂದು ದೇಹ, ಇವಾಗ ಅದೇ ದೇಹದಲ್ಲಿ ಇನ್ನೊಂದು ಜೀವಾಂಶ ಬೆಳೆಯುತ್ತಿರೋದ್ರಿಂದ ಸೊ ಕೆಲವು ಹಣ್ಣನ್ನು ಅವಾಯ್ಡ್ ಮಾಡಲೇಬೇಕಾಗತ್ತೆ. ಗರ್ಭಿಣಿ ಅಂದಮೇಲೆ ನಮ್ಮ ದೇಹಕ್ಕೆ ಸಾಕಾಗುವಷ್ಟು ಪೋಷಕಾಂಶಗಳು ಬೇಕಾಗತ್ತೆ. ಅಂದರೆ ಕೆಲವೊಂದು ಹಣ್ಣುಗಳನ್ನ ಸೇವನೆ ಮಾಡೋದ್ರಿಂದ ಗರ್ಭದಲ್ಲಿ ಇರುವಂತಹ ಮಗುವಿನ ಬೆಳವಣಿಗೆ ಬೇಗ ಆಗೋದ್ರಿಂದ ಇದರಿಂದ 6-7 ತಿಂಗಳಲ್ಲಿ ಹೆರಿಗೆ ನೋವು ಆಗ್ಬೋದು, ಅಥವಾ ಇದ್ದಕ್ಕಿದ್ದಂತೆ ಹೆರಿಗೆ ನೋವು ಬರ್ಬೋದು. ಮಗು ದೇಹ ರಚನೆ ಆಗೋದಕ್ಕಿಂತ ಮೊದಲೇ ಸಮಯನ ತೆಗೆದುಕೊಳ್ಳೋಕ್ಕೂ ಮೊದಲೇ ದೇಹ ರೂಪುಗೊಳ್ಳುತ್ತೆ. ದೇಹ ರೂಪುಗೊಳ್ಳೋಕ್ಕೆ ಅದರದೇ ಆದಂತಹ ಟೈಮ್ ಬೇಕು. ತಿಂಗ ಕಳೀತಾ ಇದ್ದಂತೆ ಮಗು ದೇಹ ರಚನೆ ಬೆಳವಣಿಗೆ ಆಗ್ತಾ ಇರುತ್ತೆ. ಸೊ ಇದೆಲ್ಲ ಆಗಬೇಕಂದ್ರೆ ಕೆಲವು ನಮ್ಮ ದೇಹದ ಉಷ್ಣಾಂಶನ ನಿಯಂತ್ರಿಸೋಕ್ಕೆ ಕೆಲವು ಒಳ್ಳೆ ಹಣ್ಣುಗಳನ್ನ ತಗೋಬೇಕಾಗತ್ತೆ. ಇನ್ನು ಕೆಲವು ದೇಹದ ಉಷ್ಣಾಂಶ ಹೆಚ್ಚಿಗೆ ಆಗುತ್ತೆ. ನೋಡಿ, ಉಷ್ಣಾಂಶ ಹೆಚ್ಚಿಗೆ ಆದರೆ BP ಬರುತ್ತೆ ಅಂತ ಸಹಜವಾಗಿ ಗೊತ್ತು. ಅಂದರೆ ಉಪ್ಪು ಖಾರ ಸೇವನೆಯಿಂದನೂ BP ಬರುತ್ತೆ. ದೇಹದ ಶಾಖದಿಂದನೂ ನೀರಿನ ಪಟ್ಟಿ ಒಡೆದೋಗಿ ನೀರು ಏನಿದೆ ಗರ್ಭದ ಸುತ್ತ ನೀರು ಅದು ಹೊರಗೆ ಬಂದಮೇಲೆ ಮಗು ಯಾವುದೇ ಕಾರಣಕ್ಕೂ ಉಳಿಯೋದಿಲ್ಲ. ಸೊ ಇದರಿಂದ ರಕ್ತಸ್ರಾವ ಆದ್ರೂ ಹೆರಿಗೆ ಟೈಮಲ್ಲೇ ಆಗಬೇಕು, ಅಥವಾ ಮಾಮೂಲಿ ಟೈಮಲ್ಲಿ ಆದರೆ ಸ್ವಲ್ಪ ಗರ್ಭದಲ್ಲಿರೋ ಗಲೀಜು ಹೊರಗಡೆ ಹೋಗ್ತಿರತ್ತೆ. ಆದರೆ ಬೇರೆ ಹಣ್ಣನ್ನ ತಿಂದು ವಿರುದ್ಧವಾಗಿ ರಕ್ತಸ್ರಾವ ಆಗಿಬಿಡತ್ತೆ. ಸೊ ಆದ್ದರಿಂದ ಯಾವ ಹಣ್ಣನ್ನು ತಿನ್ನಬಾರ್ದು ಅಂತ ನಾನು ಹೇಳ್ತೀನಿ. ಯಾವ ಹಣ್ಣಿನಲ್ಲಿ ಏನೆಲ್ಲ ಅಂಶ ಇದೆ, ತಿಂದರೆ ಹೇಗೆ ವಿರುದ್ಧವಾಗಿ ಕೆಲಸ ಮಾಡುತ್ತೆ ಅಂತ ನೋಡೋಣ. ಸೊ ಇದರಿಂದ ನಿಮಗೂ ಒಂದು ಗೊತ್ತಾಗತ್ತೆ. ಸಾಮಾನ್ಯವಾಗಿ ಮೊದಲನೇ ಪ್ರೆಗ್ನೆನ್ಸಿ ಆದ್ರೂ ಅನಾನಸ್, ಪಪಾಯಿ ತಿನ್ನಬೇಡ ಅಂತ ಮೊದಲನೇದಾಗಿ ಅವೆರಡು ಹಣ್ಣನ್ನೇ ತಗೋತಾರೆ. ಯಾಕೆ ತಿನ್ನಬಾರ್ದು ಅಂತ ನಾನು ಅದರ ಅಂಶ ಏನಿದೆ ಅಂತ ತಿಳಿಸ್ಕೊಡ್ತೀನಿ. ಸೊ ತಿಳಿಸೋದಕ್ಕೂ ಮೊದಲೇ ಸಬ್ಸ್ಕ್ರೈಬ್ ಆಗಿ, ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ನಿಮಗೆ ಏನಿಸ್ತು ಕಮೆಂಟ್ ಮಾಡಿ, ಯಾವ್ದಾದ್ರು ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ. ತಪ್ಪದೆ ಖಂಡಿತ ಫುಲ್ ವಿಡಿಯೋ ನೋಡಿ. ನಾನು ಇದನ್ನೆಲ್ಲ ಮಾಹಿತಿನ ಕಲೆಕ್ಟ್ ಮಾಡಿಕೊಂಡು ತಂದು ನಿಮಗೆ ಹೇಳ್ತಿರೋದು. ಯಾಕಂದರೆ ಒಂದೊಂದು ಹಣ್ಣಲ್ಲಿ ನೀವು ಹುಡ್ಕೋದ್ಕಿಂತ ಎಲ್ಲದ್ರ ಬಗ್ಗೆ ಮಾಹಿತಿ ಇರೋ ವಿಡಿಯೋನ ನೋಡಿದ್ರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಇದೆಲ್ಲ ತಿನ್ನಬಾರ್ದು ಅಂತ ನಮಗೂ ಗೊತ್ತಿತ್ತು, ಏನಕ್ಕೆ ತಿನ್ನಬಾರ್ದು ಅಂತ ಗೊತ್ತಿರಲಿಲ್ಲ. ಅದರಲ್ಲೂ ಒಂದೊಂದು ಹಣ್ಣು ತಿನ್ಬೋದೇನೋ, ಒಂದೊಂದು ಪೀಸ್ ತಿಂದರೆ ಒಳ್ಳೇದೇನೋ ಅಂತ ಅಂದ್ಕೊಳ್ತಿದ್ದು. ಒಂದೊಂದು ಪೀಸಿಂದನೂ ರಕ್ತಸ್ರಾವ ಆಡೋ ಚಾನ್ಸಸ್ ತುಂಬ ಇದೆ. ರಕ್ತಸ್ರಾವ ಆಗತ್ತೆ, ದೇಹದ ಉಷ್ಣಾಂಶ ಅಷ್ಟು ಮಟ್ಟಕ್ಕಿರುತ್ತೆ. ಒಂದು ಜೀವ ಅಲ್ಲಿಗೆ 2 ಜೀವ ಇರೋದ್ರಿಂದ ದೇಹದ ತಾಪಮಾನ ವ್ಯಾರಿಯೇಷನ್ ಆಗೋದ್ರಿಂದ ಈ ಥರ ಅನಾಹುತಗಳಾಗತ್ತೆ. ಮೊದಲನೇದು ಅನಾನಸ್. ಯಾಕೆ ಇದನ್ನು ತಿನ್ನಬಾರ್ದು ಅಂತ ನೋಡೋಣ. ಅನಾನಸ್ನಲ್ಲಿ ನಮ್ಮ ದೇಹದಲ್ಲಿ ಇರುವಂತಹ ಪ್ರೋಟೀನ್ ಅಂಶನ ಇದರಲ್ಲಿ ಇರುವ ಬ್ರೊಮೊಲೈನ್ ಎನ್ನುವ ಅಂಶ ಅದನ್ನು ಒಡೆದಾಕತ್ತೆ. ಅಂದರೆ ಪ್ರೋಟೀನ್ ನಮ್ಮಲ್ಲಿ ಆಲ್ರೆಡಿ ಇರುತ್ತೆ, ಆದರೆ ಅನಾನಸ್ನಲ್ಲಿರುವಂತಹ ಬ್ರೊಮೊಲಿನ್ ಅನ್ನೋ ಅಂಶದಿಂದ ನಮ್ಮ ಮಗುವಿನ ಸುತ್ತ ಏನಿದೆ ಗರ್ಭ ಪದರ, ಅಂದರೆ ಗರ್ಭದ ಸುತ್ತ ಒಂದು ಪದರ ಇದೆ, ಅದನ್ನ ಸಡಿಲ ಮಾಡುತ್ತೆ, ಮೃದುಗೊಳಿಸುತ್ತೆ ಅಂತ ಮಾಹಿತಿ ಹೇಳಿದೆ. ಸೊ ಅದರಿಂದ ಗರ್ಭದ ಸುತ್ತ ಪದರ ಹೋದ್ಮೇಲೆ ಅದು ಹೆರಿಗೆ ನೋವು ಥರ ಬಂದು ಮಗು ಕಳ್ಕೊಳ್ಳೋ ಚಾನ್ಸಸ್ ತುಂಬ ಇದೆ. ಗರ್ಭದ ಪದರ ಬ್ರೊಮೊಲಿನ್ ಅಂಶ ಸೇರಿ ಅದು ವೀಕ್ ಆಗಿಬಿಡತ್ತೆ. ಗರ್ಭಪಾತ ಆಗಿ ಮಕ್ಕಳಾಗೋ ಸಾಧ್ಯತೆನ ಕೂಡ ಇದು ಕಡಿಮೆ ಮಾಡಿಬಿಡತ್ತೆ. ಎರಡನೇದು ಪಪಾಯಿ. ಮತ್ತು ಇದು ಹೆಚ್ಚು ಪೋಷಕಾಂಶ ಮತ್ತು ವಿಟಮಿನ್ನ ಹೊಂದಿದ್ರೂ ಸಹ ಗರ್ಭಿಣಿಯರು ತೆಗೆದುಕೊಳ್ಬಾರ್ದು. ಯಾಕೆ ಅಂದರೆ ಇದರಲ್ಲಿ ಹೆಚ್ಚು ಉಷ್ಣಾಂಶತೆಯನ್ನು ಹೆಚ್ಚು ಮಾಡುತ್ತೆ, ಮತ್ತು ಗರ್ಭಿಣಿ ಆಗಲಿ ಎಂದಂಗೆ ಜಾಸ್ತಿ ಉಷ್ಣತೆಯಿಂದ ಕೂಡಿದರೆ BP ಹದಗೆಡುತ್ತೆ. ಸೊ ಇದರಿಂದ ನೀರಿನ ಪೊರೆ ಒಡೆದೋಗ್ಬೋದು. ಇದರಲ್ಲಿ ಲ್ಯಾಟಿಕ್ಸ್ ಅನ್ನೋ ಅಂಶ ಹೆಚ್ಚಿದ್ದು ಇದು ಗರ್ಭಕಂಟಕಕ್ಕೆ ತೊಂದರೆ ಮಾಡುತ್ತೆ. ಗರ್ಭದಲ್ಲಿರುವಂಥ ಮಗು ಬೆಳವಣಿಗೆನ ತೊಂದರೆ ಮಾಡುತ್ತೆ. ಅಂದರೆ ಮಗು ಬೆಳವಣಿಗೆನ ಸರಿಯಾಗಿ ಆಗೋ ರೀತಿ ಒದಗಿಸಲ್ಲ. ಪ್ರೋಟೀನ್ ಎಲ್ಲನೂ ಒಡೆದಾಕತ್ತೆ. ಪೋಷಕಾಂಶ ಜೀವಸತ್ವಗಳನ್ನು ಉಷ್ಣಾಂಶದಿಂದ ಹೋದಷ್ಟು ಹದಗೆಡುತ್ತೆ. ಇದರಿಂದ ರಕ್ತಸ್ರಾವ ಆಗತ್ತೆ ಅಂತ ತಿಳಿಸಿದ್ದಾರೆ, ಮತ್ತು ಮಗು ಬೆಳವಣಿಗೆಗೆ ಹಾನಿ. ಮೂರನೇದು ಹುಣಸೆ ಹಣ್ಣು. ನನಗೂ ಮೊದಲು ಶಾಕ್ ಆಯಿತು, ಆದರೆ ಸ್ವಲ್ಪ ತಗೊಳ್ಬೋದು ಏನೋ. ಎಷ್ಟು ಜನಕ್ಕೆ ಅನಿಸಿದೆ ಗರ್ಭಿಣಿಯಾದಾಗ ಹುಳಿ ತಿನ್ನಬೇಕು ಅಂತ, ನನಗಂತೂ ಗೊತ್ತಿಲ್ಲ. ಬಟ್ ಏನಾದ್ರು ಒಂದು ಬಾಯಾಡಿಸ್ಬೇಕು, ತಿಂತಿರಬೇಕು ಅಂತ ಅನಿಸುತ್ತೆ. ಬಟ್ ಎಷ್ಟು ಜನಕ್ಕೆ ಅನಿಸಿದೆ ನಾನು ಗರ್ಭಿಣಿಯಾದಾಗ ಹುಳಿ ತಿನ್ನಬೇಕು ಅಂತ ಅನಿಸ್ತಿದೆ ಅಂತ ನಿಜ ಹೇಳಿ, ಕಮೆಂಟ್ ಮಾಡಿ ಆಯಿತಾ. ನಿಮಗೇನಾದರೂ
ಅನಿಸಿದೆಯಾ ಅಂತ ಕಮೆಂಟ್ ಮಾಡಿ ತಪ್ಪದೆ. ಹುಣಸೆಹಣ್ಣಲ್ಲಿ ಯಾವ ಅಂಶ ಇದೆ ಅಂದರೆ ವಿಟಮಿನ್ ಸಿ ಅಂಶ ಇರುತ್ತಂತೆ. ಇದು ಹೆಚ್ಚು ಹುಳಿ ಅಂಶ, ಅಂದರೆ ನಮ್ಮ ದೇಹಕ್ಕೆ ಹೆಚ್ಚು ಹುಳಿ ಆಗುವಂಥ ಅಂಶನ ಸೇವಿಸಿದರೆ ನಮ್ಮ ದೇಹದಲ್ಲಿ ಇರುವಂಥ ಪ್ರೊಜೆಸ್ಟರಾನ್ ಉತ್ಪಾದನೆಯನ್ನು ಕಡಿಮೆ ಮಾಡುತ್ತಂತೆ ಜಾಸ್ತಿ ಹುಳಿ ಅಂಶನ ಸೇವಿಸೋದ್ರಿಂದ. ಅದಕ್ಕೆ ಮಾವಿನ ಹಣ್ಣನ್ನು ಜಾಸ್ತಿ ತಿನ್ನಬೇಡಿ, ಬೇದೆಯಾಗತ್ತೆ ಅಂತಲೂ ಸುಮಾರು ಜನ ಹೇಳ್ತಾರೆ, ಸಂಶೋಧನೆಯಲ್ಲೂ ತಿಳಿಸಿದ್ದಾರೆ. ಹುಳಿ ಅಂಶನ ತಿನ್ನೋದನ್ನು 2-3 ತಿಂಗಳವರೆಗೆ ತೆಗೆದುಕೊಳ್ಳೋದೇ ಇರೋದೇ ಒಳ್ಳೆಯದು. ಯಾಕಂದರೆ ಆಗ್ತಾನೆ ಗರ್ಭ ಬೆಳೆಯೋದಿರೋದ್ರಿಂದ ಜಾಸ್ತಿ ಪೋಷಕಾಂಶಗಳು, ಜೀವಸತ್ವಗಳು, ಪ್ರೋಟೀನ್ಗಳು, ನಾರಿನ ಪದಾರ್ಥಗಳು ನಮ್ಮ ದೇಹಕ್ಕೆ ಮುಖ್ಯ ಆಗಿರುತ್ತೆ. ಸೀರಿಯಸ್ಲಿ ನನಗೆ 4ನೇದು ನೋಡಿಬಿಟ್ಟು ನನಗೆ ತಲೆ ಕೆಟ್ಟೋಯ್ತು. ಯಾಕಪ್ಪ ಬಾಳೆಹಣ್ಣು ತಿನ್ನೋಂಗೆ ಇಲ್ವಾ ಅಂತ ನನಗೆ ಆಶ್ಚರ್ಯ ಆಗೋಯಿತು. ನನಗೂ ಗೊತ್ತಿರಲಿಲ್ಲ. ಆದರೆ ಹೆಚ್ಚಾಗಿ ತೆಗೆದುಕೊಳ್ಳೋದ್ರಿಂದ ಇದನ್ನು ಒಬ್ಬೊಬ್ಬರಿಗೆ ಅಲರ್ಜಿ ಥರ ಆಗುತ್ತೆ. ಇನ್ನು ಮಧುಮೇಹ ಇರೋರು ಡಾಕ್ಟರ್ನ ಕೇಳಿಬಿಟ್ಟು ತಿನ್ನಬಾರ್ದು ಅಂತಲೇ ಹೇಳ್ಬೋದು. ಮಧುಮೇಹ ಇರೋರು ಅಂದರೆ ಹೆಚ್ಚಾಗಿ ತಿನ್ನೋದ್ರಿಂದ ಅಲರ್ಜಿ ಸಮಸ್ಯೆ ಉಂಟಾಗುತ್ತೆ. ಇನ್ನು ಇದರಲ್ಲಿ ಬಾಳೆಹಣ್ಣಲ್ಲಿ ಯಾವ ಅಂಶ ಇದೆ ಅಂದರೆ ಜಿಟಿನೆಸ್ ಅನ್ನೋ ಅಂಶ. ಇದು ಲ್ಯಾಟಿಕ್ಸ್ ಆಗುವಂಥ ವಸ್ತು, ಅಂದರೆ ಸಕ್ಕರೆ ಅಂಶ. ಮಧುಮೇಹ ಇರುವಂಥವ್ರು ತಿನ್ನಬಾರ್ದು ಅಂತ ಇಲ್ಲಿ ವೈಜ್ಞಾನಿಕವಾಗಿ ತಿಳಿಸಿದೆ. ಇದರಿಂದ ಉಷ್ಣತೆ ಹೆಚ್ಚಾಗತ್ತಂತೆ. 5ನೇದು ಕಲ್ಲಂಗಡಿ ಹಣ್ಣು. ನಾನೇ ಬೆರಗಾಗೋದು, ಇದೇನು ಬಾಳೆಹಣ್ಣು ಕಲ್ಲಂಗಡಿ ಹಣ್ಣು ಹೀಗಂತಿದಾರಲ್ಲ ಅಂತ. ಹೌದು, ಇದ್ರ ಬಗ್ಗೆ ನಾನು ಒಂದು ಪೂರ್ತಿ ವಿಡಿಯೋನೇ ಮಾಡಾಕಿದ್ದೀನಿ, ಎಚ್ಚರ ವಹಿಸಿ ಅದನ್ನು ನೋಡಿ. ಗರ್ಭಿಣಿಯರು ಯಾಕೆ ಕಲ್ಲಂಗಡಿ ಹಣ್ಣನ್ನು ಹೆಚ್ಚು ತಿನ್ನಬಾರ್ದು ಅಂತ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸ್ವಲ್ಪ ತಗೊಂಡ್ರೆ ಇದನ್ನು ಉತ್ತಮ, ಆದರೂ ಈ ವಿಡಿಯೋದಲ್ಲಿ ಸ್ವಲ್ಪ ಹೇಳ್ತೀನಿ. ಆದರೆ ಗರ್ಭಿಣಿಯರು ಯಾಕೆ ತಿನ್ನಬಾರ್ದು ಅಂತ ಕಲ್ಲಂಗಡಿ ಹಣ್ಣೊಂದೇ ಆದ ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ನೋಡಿ. ಇದರಲ್ಲಿ ಸಕ್ಕರೆ ಅಂಶನ ಒಳಗೊಂಡಿದ್ದು, ಕಲ್ಲಂಗಡಿಲಿ ಸಕ್ಕರೆ ಅಂಶನ ಒಳಗೊಂಡಿದ್ದು ಹೆಚ್ಚು ಗ್ಲೂಕೋಸ್ ಅಂಶನ ನಮ್ಮ ದೇಹಕ್ಕೆ ಸೇರುವಂತೆ ಮಾಡುತ್ತೆ. ಇದರಿಂದ ಶುಗರ್ ಬರೋ ಸಾಧ್ಯತೆಯೂ ಇರುತ್ತೆ. ಒಳ್ಳೆಯ ಜೀವಸತ್ವ ಪೋಷಕಾಂಶಗಳನ್ನು ಮೂಲವರ್ಧಕ ಯೂರಿನ್ ಮೂಲಕ ಹೊರಹಾಕುತ್ತೆ. ಕಲ್ಲಂಗಡಿ ಹೆಚ್ಚು 90% ನೀರಿರೋದೆ, ಆದರೆ ಒಳ್ಳೆಯದೇ. ಆದರೆ ಅತಿ ಸೇವನೆಯಿಂದ ಅಡ್ಡ ಪರಿಣಾಮ ಆಗುತ್ತೆ ಮತ್ತು ಶೀತನೂ ಕೂಡ ಆಗುತ್ತೆ. 6ನೇದು ಖರ್ಜೂರ. ಇದು ದೇಹದಲ್ಲಿ ಹೆಚ್ಚು ಉಷ್ಣತೆಯನ್ನು ಉಂಟು ಮಾಡುತ್ತೆ. ಇದು ಒಳ್ಳೆಯದೇ ಆದ್ರೂ ಗರ್ಭದ ಪೊರೆಗೆ ಹಾನಿ ಮಾಡತ್ತಂತೆ. ಅಂದರೆ ಇದು ಹೆಚ್ಚು ಉಷ್ಣಾಂಶಕ್ಕೆ ಸೇರುತ್ತೆ. ಅತಿ ಹೆಚ್ಚು ಉಷ್ಣ ಇರುವಂಥದ್ದನ್ನು ತಗೋಬಾರ್ದು. ಅತಿ ಜಾಸ್ತಿ ನೀರು ಇದೆ ಅಂತಲೂ ಕಲ್ಲಂಗಡಿ ಹಣ್ಣು, ಬಾಳೆಹಣ್ಣು ಅದನ್ನು ತಗೊಳ್ಳೋಕೆ ಹೋಗ್ಬಾರ್ದು. ಯಾಕಂದರೆ ಇದರಿಂದ ಅಡ್ಡ ಪರಿಣಾಮಗಳೇ ಹೆಚ್ಚಾಗಿ ಬೀರುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಜಾಸ್ತಿ ಹಣ್ಣುಗಳನ್ನ ತಿನ್ನೋಕ್ಕಾಗಲ್ಲ. ಡ್ರೈ ಫ್ರೂಟ್ಸ್ ತಿಂತೀನಿ ಅಂತ ಬಾಡಿ ಹೀಟ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಇದನ್ನು 8-9ನೇ ತಿಂಗಳು ಆಗುವಾಗ ತಗೊಳ್ಳಿ. ಆಗೇನಷ್ಟು ಇದಾಗಲ್ಲ. ಆಗ ಬೇರೆ ಅಕಸ್ಮಾತಾಗಿ ಏನಾದರೂ ಪರಿಣಾಮ ಆದರೂ ಆವಾಗ ಏನು ತೊಂದರೆ ಅಷ್ಟೇನು ಆಗೋದಿಲ್ಲ. ಆದ್ರೂ ಇದು ಹೀಟಿರೋದ್ರಿಂದ ಅವಾಗ ತಗೊಳ್ಬೇಡಿ. 2, 3, 4, 5, 6, 7ನೇ ತಿಂಗಳು ಗಂಟನೂ ತಗೊಳ್ಳೋಕೆ ಹೋಗ್ಬೇಡಿ. ಒಂದೊಂದು ಆದ್ರೂ ಬೇರೆ ಹಣ್ಣುಗಳನ್ನ ತಿನ್ನೋವಾಗ ಅಥವಾ ಡ್ರೈ ಫ್ರೂಟ್ಸ್ ತಿನ್ನುವಾಗ ದೇಹದ ಸಮತೋಲನ ಬ್ಯಾಲೆನ್ಸ್ ಆಗೋದಿಲ್ಲ. ಆಮೇಲೆ ದ್ರಾಕ್ಷಿ ಹಣ್ಣು. 7ನೇದು ದ್ರಾಕ್ಷಿ ಹಣ್ಣು. ದ್ರಾಕ್ಷಿಗೆ ಹೆಚ್ಚು ಕೀಟನಾಶಕನ ಸಿಂಪಡಿಸೋದ್ರಿಂದ ತಿನ್ನಬೇಡಿ. ಹಣ್ಣನ್ನು ಹೆಚ್ಚಾಗಿ ಯಾವುದೇ ಹಣ್ಣನ್ನು ತಗೊಳ್ಳಿ, ಆದರೆ ಇದಕ್ಕೆ ಸಿಂಪಡಿಸುವಂತಹ ಕೀಟನಾಶಕ ಜಾಸ್ತಿ ಇದಕ್ಕೆ ಈ ಹಣ್ಣಿಗೆ ಜಾಸ್ತಿ ಹೊಡೆಯೋದು. ಅದಕ್ಕೋಸ್ಕರ ಇದನ್ನು ಎಷ್ಟೇ ತೊಳೆದ್ರೂ ಹೋಗಲ್ಲ, ಅದಕ್ಕೆ ತಗೊಳ್ಬೇಡಿ. ಹಂಗೂ ತಿನ್ನಬೇಕಂದ್ರೆ ಒಂದು 8-9 ಮಂತ್ಸಲ್ಲಿ ತಿನ್ನಿ, ಏನೂ ಆಗೋದಿಲ್ಲ ಅಂತ ಹೇಳ್ಬೋದು. ಆದರೆ ತಿನ್ನುವಾಗ ಉಪ್ಪು ಅಥವಾ ಸೋಡಾ ಅದನ್ನು ಉಣ್ಯಾಕ್ಬಿಟ್ಟು ತೊಳೆದ್ಬಿಟ್ಟು ಆನಂತರ ತಿನ್ನಿ. ಜಡ್ಡಿದ್ರೆ ಬಿಡುತ್ತೆ. ಆಮೇಲೆ ಆವಾಗ ಆ್ಯಸಿಡಿಟಿ ಬರೋದನ್ನು ಸ್ಟಾಪ್ ಮಾಡುತ್ತೆ. ಆಮೇಲೆ ಆ್ಯಸಿಡಿಟಿ ಬರುತ್ತೆ, ರೆಸುಲೇಟಿನ್ ಸಂಯುಕ್ತ ಇರೋದ್ರಿಂದ ಮಗು ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ. ಅದರಿಂದ ದ್ರಾಕ್ಷಿ ಹಣ್ಣನ್ನು ತಿನ್ನಬೇಡಿ. 8ನೇದು ಲೀಚಿ ಹಣ್ಣು ಇಲ್ಲೆಲ್ಲೂ ಸಿಗೋದಿಲ್ಲ, ಬಟ್ ಸಿಟಿ ಕಡೆ ಸಿಗ್ಬೋದು. ಸಕ್ಕರೆ ಅಂಶ ಇದರಲ್ಲಿ ಹೆಚ್ಚಾಗಿರೋದ್ರಿಂದ ಶುಗರ್ ಲೆವೆಲ್ ಹೈ ಮಾಡುತ್ತೆ. ಸೊ ಆದ್ದರಿಂದ ಲೀಚಿ ಹಣ್ಣನ್ನು ತಿನ್ನಬೇಡಿ. 9ನೇದು ಮಾವಿನ ಹಣ್ಣು. ಆಗಲೇ ಅಂದಂಗೆ ಹುಳಿ ಪದಾರ್ಥನ ಒಂದು 3 ತಿಂಗಳು ಗಂಟ ಅವಾಯ್ಡ್ ಮಾಡಿ. ಆಮೇಲೆ ಸ್ವಲ್ಪ ತಗೊಳ್ಳೋದ್ರಿಂದ ಏನೂ ಆಗೋಲ್ಲ. 3 ತಿಂಗಳವರೆಗೂ ಹುಣಸೆ ಹಣ್ಣನ್ನು ಸಾಂಬಾರಿಗೆ ಹುಳಿ ಬಿಡೋಕೆ ಉಪಯೋಗಿಸ್ತಾರೆ. ಸೊ ಆವಾಗ ಸ್ವಲ್ಪ ಪ್ರಮಾಣ ಆಗಿರೋದ್ರಿಂದ ತಿನ್ಬೋದು, ಅದರಲ್ಲಿ ಏನೂ ಇದಿರೋದಿಲ್ಲ. ಆದರೆ ಮಾವಿನ ಹಣ್ಣನ್ನು ಒಂದು ದಿನಕ್ಕೆ ಒಂದನ್ನು ಬಿಟ್ಟು ಹೆಚ್ಚಾಗಿ ತಿನ್ನೋಕೆ, ಒಂದು ದಿನ ಕಾಲ ಒಂದು ವಾರದಲ್ಲಿ ಒಂದು ಹಣ್ಣು ಬಿಟ್ಟು ಹೆಚ್ಚು ತಿನ್ನೋಕೆ ಹೋಗಬೇಡಿ. ತಿಂತ ಲೂಸ್ ಮೋಷನ್ ಆಗುತ್ತೆ. ಸೊ ಇದರಿಂದ ಆಮೇಲೆ ಇದರಲ್ಲಿ ಸಕ್ಕರೆ ಅಂಶನೂ ಇರೋದ್ರಿಂದ ಹೆಚ್ಚು ಬೇದಿನೂ ಆಗುತ್ತೆ. ಸೊ ತಗೊಳ್ಬೇಡಿ. ಸುಸ್ತಾಗಿದ್ರೆ ಮಗು ಸ್ವಲ್ಪ
ಸುಸ್ತಾಗುತ್ತೆ. ಸೊ 10ನೇದು ರೆಫ್ರಿಜರೇಟರ್ನಲ್ಲಿ ಬಳಸಿರುವಂಥ ಪದಾರ್ಥಗಳನ್ನ ಸ್ವಲ್ಪ ನೋಡಿ ಮಾಡಿ ತಗೊಳ್ಳಿ. ಒಂದೊಂದು ಪದಾರ್ಥನ ಇಡಲೇಬಾರ್ದು ಅಂತಾರೆ, ಹಾಗೂ ಇಟ್ಟಿದ್ರೆ ತಗೊಳ್ಳಿ. ಆಮೇಲೆ ಇದರಿಂದ ಕೆಮ್ಮು, ನೆಗಡಿ, ಜ್ವರ ಏನಾದರೂ ಬರ್ಬೋದು. ಸೊ ಆದ್ದರಿಂದ ಗಮನ ಇಟ್ಟು ತಗೊಳ್ಳಿ. ಸ್ವಲ್ಪ ಹೊತ್ತು ಅದನ್ನು ಈಚೆ ಮಡಗಿದ್ರೂ ಸಹ ಅಡ್ಡ ಪರಿಣಾಮಗಳು ಬೀರುತ್ತೆ. ಸೊ ಯಾರಿಗೆಲ್ಲ ನನ್ನ ಮಾಹಿತಿ ಇಷ್ಟ ಆಯಿತು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಗರ್ಭಿಣಿಯರಿದ್ದರೆ ಅವ್ರಿಗೂ ತಿಳಿಸಿ, ಅವರು ತಿಳಿದುಕೊಳ್ಳಿ. 1 ಪೀಸು 2 ಪೀಸು ತಿನ್ಬೋದು, ಏನೂ ಆಗೋಲ್ಲ ಅಂತ ದಯವಿಟ್ಟು ಮಗುನ ಕಳ್ಕೊಳ್ಳೋಕೆ ಹೋಗಬೇಡಿ. ಹೆಚ್ಚು ಉಷ್ಣಾಂಶ ಆದರೆ ಏನು ಮಾಡ್ತೀರಾ? ಸೊ ಎಚ್ಚರ ವಹಿಸಿ. ಸ್ವಲ್ಪ ನೋವನ್ನ ತಿಂದರೆ ಅದು ಮುಂದೆ ನಿಮ್ಮನ್ನು ಹೆಸರಿಡ್ದು ಕರೆಯುವಾಗ ಏನೇನು ಅಲ್ಲ ನೋವು ಅಂತ ನಿಮ್ಗೆ ಅನ್ಸುತ್ತೆ. ಮಗುನ ಸುರಕ್ಷಿತವಾಗಿಟ್ಟು ನೀವು ಚೆನ್ನಾಗಿ ಆರೈಕೆ ಮಾಡ್ಕೊಳ್ಳಿ. ಗರ್ಭಿಣಿ ಆದಂಥವ್ರು ಸ್ವೀಟ್ ಮೆಮೊರೀಸ್ನ ಅನುಭವಿಸ್ಬೇಕು. ಸೊ ಅದನ್ನು ಚಲನೆ ವಲನೆ 5 ತಿಂಗಳಲ್ಲಿ 4 ತಿಂಗಳು ಆಯ್ತಾ ಇರುವಾಗ ಗೊತ್ತಾಗುತ್ತೆ.